ಇದು ಒಂದು ವಿಶೇಷವಾದ ಕಲೆ. ಇದರಲ್ಲಿ ಬರೀ ಆಟ ನೋಡಿ ಸಂತೋಷ ಪಡೋದಷ್ಟೇ ಅಲ್ಲ, ಇದರಲ್ಲಿ ಕಲಿಯುವಷ್ಟು ವಿಷಯಗಳು ಬೇರೆ ಯಾವ ಕಲೆಯಲ್ಲೂ ನಾವು ಪ್ರಾಯಶಃ ಕಲಿಯೋಕ್ಕಾಗಲ್ಲ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ಭೀತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಎಲ್ಲ ಯಕ್ಷಗಾನ ಕಲಾ ರಸಿಕರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ, ನನ್ನನ್ನು ಈ ರಾತ್ರಿ ಅತಿ ವಿಶೇಷವಾದ ಕಾರ್ಯ ಮಾಡಬೇಕು ಅಂತ ಹೇಳಿ ನನ್ನ ಸ್ನೇಹಿತರು ತಿಳಿಸಿದರು. 25 ವರ್ಷಗಳ ಕಾಲ ಈ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿರುವ ಹಿರಿಯರಿಗೆ ಐತಿಹಾಸಿಕವಾದ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಶೃಂಗೇರಿಯಲ್ಲಿ ಅಂತ ಯೋಚಿಸಿದ್ದೇವೆ. ಹಿಂದೆಂದೂ ಈ ತರಹದ ಕೆಲಸ ನಡೆದಿಲ್ಲ. ಇವತ್ತು ಶೃಂಗೇರಿಯಲ್ಲಿ ಅದು ನಡೀತಾ ಇದೆ. ಅದಕ್ಕೆ ತಾವಿದ್ದರೆ ನಮಗೆ ಸಂತೋಷ ಆಗುತ್ತೆ ಅಂತ ನನಗೊಂದು 10 ದಿವಸದಿಂದ ಹೇಳಿದ್ರು. ಎಲ್ಲರೂ ನನ್ನ ಆತ್ಮೀಯರು. ಅವ್ರ ಮಾತಿಗೆ ನಾನು ಖಂಡಿತ ಬರ್ತೀನಿ. ಅಂತಹ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನನಗೂ ಪುಣ್ಯ ಇರಬೇಕಲ್ಲ, ಪುಣ್ಯ ಬರಲಿ ಅಂತ ಹೇಳಿ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಇಂತಹ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕಲಾವಿದರುಗಳಿಗೆ ಸನ್ಮಾನ ಮಾಡುವ ಒಂದು ಭಾಗ್ಯ ನೀವೆಲ್ಲರೂ ಸೇರಿ ನನಗೆ ಕೊಟ್ಟಿದ್ದೀರಿ. ಅದಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮಗೆ ಮೊದಲು ತಿಳಿಸ್ತಾ ಇದ್ದೇನೆ. 80ರ ದಶಕದಲ್ಲಿ ಡಿಸೆಂಬರ್ ತಿಂಗಳು ಬಂತು ಅಂತಂದರೆ ಗಾಂಧಿ ಮೈದಾನದಲ್ಲಿ ಯಕ್ಷಗಾನ ಆಟ ನಡೀತಾ ಇತ್ತು. ಆಗ ಪೆಂಡಾಲ್ ಹೀಗಾಗ್ತಿರಲಿಲ್ಲ, ಹೀಗಾಗ್ತಿದ್ರು. ಅದು ಯಾಕೆ ಇವತ್ತು ಹೀಗೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ಸಿನಿಮಾ ಟಾಕೀಸು ಇತ್ತು. ಎಲ್ಲ ಕಲಾವಿದರು ಅವರ ಆಟವನ್ನು ಶುರು ಮಾಡೋಕ್ಕೆ ಮೊದಲು 8:45 ಹೊತ್ತಿಗೆ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು 5 ನಿಮಿಷದ ಅದು ಪ್ರಸಂಗ ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಸೇವೆ ಮಾಡಿ ಅಲ್ಲಿ ಕುಂಕುಮ ಪ್ರಸಾದ ತಗೊಂಡು ಆಮೇಲೆ ಬಂದು ಇಲ್ಲಿ ಆಟ ಶುರು ಮಾಡುವಂತಹ ಒಂದು ಸಂಪ್ರದಾಯ ಆಗ ಇತ್ತು. ಆಗ ಅಲ್ಲಿ ಅಮ್ಮನವ್ರ ದರ್ಶನಕ್ಕೆ ಬಂದಾಗ ನಮಗೂ ಒಂದು ಪಾಸ್ ಕೊಡೋರು, ನೀವು ಬೇಕಾದ್ರೆ ಸುಮ್ಮನೆ ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಗಿ ಸ್ವಾಮಿ ಅಂತ. ಆದರೆ ನಾನು ಜಾಸ್ತಿ ಹೆಚ್ಚಿಗೆ ಆಟ ನೋಡಿಲ್ಲ. ಒಂದು ಮಾತ್ರ ನಾನು ಗಮನಿಸಿದ್ದೇನೆ, ಈ ಯಕ್ಷಗಾನ ಬೇರೆ ಥರ ಕಲೆ ಅಲ್ಲ, ಇದು ಒಂದು ವಿಶೇಷವಾದ ಕಲೆ. ಇದರಲ್ಲಿ ಬರೀ ಆಟ ನೋಡಿ ಸಂತೋಷ ಪಡೋದಷ್ಟೇ ಅಲ್ಲ, ಇದರಲ್ಲಿ ಕಲಿಯುವಷ್ಟು ವಿಷಯಗಳು ಬೇರೆ ಯಾವ ಕಲೆಯಲ್ಲೂ ನಾವು ಪ್ರಾಯಶಃ ಕಲಿಯೋಕ್ಕಾಗಲ್ಲ. ಪೌರಾಣಿಕವಾಗೂ ಇರ್ಬೋದು. ನಮ್ಮ ಮಕ್ಕಳಿಗೆ ಹಿಂದಿನ ನಮ್ಮ ಕಥೆಗಳನ್ನು ಹೇಳೋದಕ್ಕೆ ಪುಸ್ತಕದ ಮೂಲಕ ಹೇಳಿದ್ರೆ ಅಷ್ಟು ರಂಜನೆಯಾಗಿರೋದಿಲ್ಲ. ಅದೇ ಈ ಯಕ್ಷಗಾನದ ರೂಪದಲ್ಲಿ ಅವರಿಗೆ ತಿಳಿಸಿದ್ರೆ ಅವ್ರಿಗೆ ತಕ್ಷಣ ಅದು ಮನಸ್ಸಿಗೆ ನಾಟು ಬಿಡುತ್ತೆ. ಅದು ಸದಾಕಾಲ ಅವರಿಗೆ ಆ ಸನ್ನಿವೇಶ ಮಾತ್ರ ತಲೆಯಲ್ಲಿ ಇದ್ದೇ ಇರುತ್ತೆ, ಎಷ್ಟು ವರ್ಷಗಳಾದರೂ. ಅಂತಹ ಒಂದು ಬಹಳ ಪವರ್ಫುಲ್ ಮೀಡಿಯಂ ಈಸ್ ಯಕ್ಷಗಾನ. ಇನ್ನೂ ಒಂದು ಬಹಳ ಸಂತೋಷಕರವಾದ ಸನ್ನಿವೇಶ ಇಲ್ಲಿ ನಾವು ಕಾಣ್ತೀವಿ ಆಟ ನೋಡಿದಾಗ. ಇಲ್ಲಿ ಆ ಕತೆ ಏನಿದೆಯೋ ಅದನ್ನು ಮಾತ್ರ ಹೇಳ್ತಿರಲ್ಲ, ಅವತ್ತಿನ ಪ್ರಸಂಗ ನಮ್ಮ ಸಮಾಜದಲ್ಲಿ ಏನಿದೆಯೋ ಅದನ್ನು ತೆಗೆದು ನಮಗೆ ಕಣ್ಮುಂದೆ ಇಡ್ತಾರೆ. ಯಾವುದೋ ಚಿಕ್ಕ ಚಿಕ್ಕ ವಿಷಯಗಳಿರ್ಬೋದು, ಅದು ಕಥೆಯಲ್ಲಿ ಇರೋದು ಅಂತಲ್ಲ, ಆದರೆ ಆ ಸನ್ನಿವೇಶಕ್ಕೆ ಅದು ತುಂಬ ಮುಖ್ಯವಾಗಿರುತ್ತೆ. ಅದನ್ನು ನಮ್ಮ ಮುಂದೆ ಇಟ್ಟು ಈ ತರಹದ ಕಷ್ಟಗಳು ಇದೆಯೋ ಅಥವಾ ಈ ಥರದ ಒಳ್ಳೆಯದಾಗ್ತಿದೆಯೋ ಅಥವಾ ಈ ಥರ ಕೆಟ್ಟದಾಗ್ತಿದೆಯೋ ಅದನ್ನು ನಮಗೆ ಕಣ್ಣು ಮುಂದೆ ಇಟ್ಟು ನಮ್ಮ ಕಣ್ಣನ್ನು ಬಿಚ್ತಾರೆ. ಅಂತಹ ಕಲೆ ಯಕ್ಷಗಾನ ಒಂದೇನೆ. ಸಿನಿಮಾದಲ್ಲೂ ಏನೋ ಮಾಡ್ತೀವಿ, ಬಟ್ ಸಿನಿಮಾ ಈಸ್ ವಿತಿನ್ 3 hours ಎವ್ರಿಥಿಂಗ್ ಗೋಸ್ ಆಫ್ ಆ್ಯಂಡ್ ವೆನ್ ಯು ಕಮ್ ಔಟ್ ಯು ಫರ್ಗೆಟ್. ಬಟ್ ಈ ಕಲೆ ಹಾಗಲ್ಲ. ಇದನ್ನು ನೋಡಿದಾಗ ಮನಸ್ಸಲ್ಲಿ ಸದಾ ಕಾಲ ಅದನ್ನು ಉಳಿಯುತ್ತೆ. ಹಾಗೆ ಇದನ್ನು ತಪಸ್ವಿಗಳು ಮಾತ್ರ ಈ ಕಲೆಯಲ್ಲಿ ಉನ್ನತಿಗೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ನಾನು ಶ್ರೇಣಿ ಗೋಪಾಲಕೃಷ್ಣ ಭಟ್ ಹತ್ರ ಬಹಳ ಹತ್ತಿರದಲ್ಲಿ ತುಂಬ ವರ್ಷಗಳ ಕಾಲ ಇದ್ದವನು. ಅವರು ತಪಸ್ಸಿಗಿಂತ ಕಡಿಮೆ ಅದೇನನ್ನು ಮಾಡೇ ಇರಲಿಲ್ಲ. ಅವ್ರ ಹತ್ರ ಹೋಗ್ಬೇಕಾದ್ರೆ ಭಯ ಆಗ್ತಾ ಇತ್ತು. ಅವ್ರ ಕರಿಯರು ಬನ್ನಿರಿ ಪಕ್ಕ ಬನ್ನಿರಿ ಅಂದ್ರೆ ನಮಗೆ ಹೋಗೋಕ್ಕೆ ಭಯ ಆಗ್ತಾ ಇತ್ತು. ಅವರ ಆ ತಪಸ್ಸಿನ ಅವರು ಸಿದ್ಧಿ ಪಡ್ಕೊಂಡಿದ್ದಂಥ ಒಂದು ಶಕ್ತಿ ಬರೀ ಆ ಆಟದಲ್ಲಿರ್ಬೋದು, ಆದರೆ ಆ ಶಕ್ತಿ ಇತ್ತಲ್ಲ, ಅದನ್ನು ನಮಗೆ ಹತ್ತಿರ ಹೋಗೋಕ್ಕೆ ಭಯ ಆಗ್ತಿತ್ತು.
ಅಂತಹ ಉನ್ನತೋನ್ನತ ವ್ಯಕ್ತಿಗಳನ್ನು ಕೊಟ್ಟಂತಹ ಕಲೆ ಯಕ್ಷಗಾನ. ಪ್ರಾಯಶಃ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಇದು ತುಂಬ ಪ್ರಚಾರದಲ್ಲಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಲ್ಲೂ ಒಂದು 3-4 ಆಟ ವರ್ಷಕ್ಕಾಗ್ತಾ ಇದೆ. ಮೊದಲನೇ ಆಟ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆದಾಗ ನನ್ನ ಕರೆದಿದ್ದರು, ಫಸ್ಟ್ ಶೋ ಇನ್ ಬ್ಯಾಂಗ್ಳೂರ್. ಇವಾಗ ನಮ್ಮ ಮಠದಲ್ಲೇ ಎರಡು ನವರಾತ್ರಿಲಿ ಒಂದು ಸತಿ, ನಾವು ಒಂದು ಸತಿ 2 ಆಟ ಆಗುತ್ತೆ ಬೆಂಗಳೂರಲ್ಲಿ. ನಾವು ಶೃಂಗೇರಿಯಲ್ಲಿ ಕೂಡ ರಾಮನವಮಿ 9 ದಿವಸದಲ್ಲಿ 1 ದಿವಸ ತಾಳಮದ್ದಲೆ ಕಾರ್ಯಕ್ರಮ ಇಡೋದು ಅನ್ನೋ ಒಂದು ಸಂಪ್ರದಾಯ ಇತ್ತು. ಹಿರಿಯರೆಲ್ಲ ಬರೋರು. ಹಾಗೆ ದೊಡ್ಡ ದೊಡ್ಡ ಸನ್ನಿವೇಶಗಳಲ್ಲಿ ಯಕ್ಷಗಾನವನ್ನು ಕೊನೆಯ ದಿವಸ ರಾತ್ರಿ ಪೂರ್ತಿ ಆಡಿಸುವಂಥ ಕಾರ್ಯಕ್ರಮವನ್ನು ಈಗಲೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಕ್ಷಗಾನ ಆರ್ಟಿಸ್ಟ್ಗೆ ದೇ ಹ್ಯಾವ್ ಕಂಟ್ರೋಲ್ ಓವರ್ ದೇರ್ ವರ್ಕ್ ಸೋ ಮಚ್, ಬಟ್ ಸ್ಟಿಲ್ ಯಾವ ಒಂದು ಸ್ಥಾನಮಾನ 25 ವರ್ಷಗಳ ದುಡಿದವರಿಗೆ ನಮ್ಮ ಸಮಾಜದಲ್ಲಿ ಯಾವ ಸ್ಥಾನಮಾನ ಸಿಗಬೇಕೋ ಅದು ಇತ್ತೀಚಿನ ವರ್ಷಗಳ ತನಕ ಸಿಗ್ತಾ ಇರಲಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಈ ಕಲೆ ನಡೆಸೋರೇ ಒಂದು 7-8 ವರ್ಷಗಳಿಂದ ನನಗೆ ಶ್ಯಾಮ್ ಭಟ್ರು, ನಿಮಗೆಲ್ಲ ಪರಿಚಯ ಇರಬೇಕು, ನನಗೊಂದ್ಸತಿ ಶ್ಯಾಮ್ ಭಟ್ರು ಹೇಳಿದರು, ನಮ್ಮಂಥವ್ರು ಯಾರೋ ಆಡಿಸಿದ್ರೆ ಆಟ ಸ್ವಾಮಿ, ಇವಾಗ ಯಾರಿದ್ದಾರೆ ಕಲಾ ಪೋಷಕರೇ ಇಲ್ಲ. ನಾವುಗಳು ಕಟ್ಕೊಂಡು ಓಡಾಡಬೇಕು, ಅವ್ರ ಹಿಂದೆ ಹೋಗಬೇಕು, ನೋಡಬೇಕು, ಎಲ್ಲ ನಶಿಸಿ ಹೋಗ್ತಾ ಇದೆ ಅಂತ. ಆದರೆ ಆ ನಶಿಸಿ ಹೋಗುತ್ತಿದ್ದ ಒಂದು ಕಲೆಯಲ್ಲೂ ಮೇಲೆ ಎದ್ದು ಬರುವಂತಹ ಈ ವ್ಯಕ್ತಿಗಳಿದ್ದಾರೆ. ಇವರಿಂದ ಈ ಕಲೆ ಮುಂದೆ ಇನ್ನೂ ಜೋರಾಗಿ ಬೆಳೆಯುತ್ತೆ. ಹಿಂದಿನ ಒಂದು ಪ್ರಾಶಸ್ತ್ಯ ಏನಿತ್ತು ಅದಕ್ಕೆ ಖಂಡಿತ ಉಳಿಯುತ್ತೆ, ಬೆಳೆಯುತ್ತೆ ಎಂಬ ಒಂದು ಒಳ್ಳೆಯ ಮಾತಿನಿಂದ ನಿಮ್ಮೆಲ್ಲರಿಗೂ ಅಮ್ಮನವರು ಒಳ್ಳೇದು ಮಾಡಲಿ, ಜಗದ್ಗುರುಗಳು ಒಳ್ಳೇದು ಮಾಡಲಿ, ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಸಿಗುವಂತಾಗಲಿ. ಮತ್ತು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇವಾಗ ಸ್ವಲ್ಪ ಮುಂಬೈ ತನಕ ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಆದರೆ ತ್ರಿಪುರ ಅಂತ ಒಂದು ಊರಿದೆ ನಾರ್ತ್ ಈಸ್ಟ್ ಪಾರ್ಟಲ್ಲಿ. ಇತ್ತೀಚೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕಲ್ಲಿ ಹೋದಾಗ ಅಲ್ಲಿ ನೋಡಿದೆ, ಅವರು ಇದೇ ಆಡ್ತಾರೆ. ಅದಕ್ಕೆ ಅವರೇನೋ ಬೇರೆ ಹೆಸರು ಹೇಳ್ತಾರೆ, ಅವ್ರದ್ದು ವಾಡಿಕೆ ಬೇರೆ ಇದೆಯೇ ಹೊರತು ಡ್ರೆಸ್ಸೆಲ್ಲ ಇದೇ ಥರ ಹಾಕ್ತಾರೆ. ಹಿಂದೆ ನಿಮ್ಮ ಥರ ಹಿಂದೆ ಭಾಗವತರು ಕೂತ್ಕೊಳ್ಳಲ್ಲ, ಎಲ್ಲೋ ಮೈಕಲ್ಲಿ ಏನೋ ಹೇಳ್ತಿರ್ತಾರೆ. ಬಟ್ ಇನ್ ಎಸೆನ್ಸ್ ದ ಸೇಮ್ ಥಿಂಗ್. ಅವರು ಒಂದು ಪ್ರಸಂಗ ತಗೊಂಡಿದ್ದಾರೆ, ನಮ್ಮ ಹಿಂದಿನ ಯಾವುದೋ ಒಂದು ಪ್ರಸಂಗ ಕಥೆಯನ್ನು ಮನುಷ್ಯರು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅದರ ಜೊತೆಯಾಗಿ ಇವತ್ತಿನ ಆಗುಹೋಗುಗಳನ್ನು ನಮಗೆ ಮನದಟ್ಟುವಂತೆ ಹೇಳಿ ಇದಕ್ಕೆ ಹಿಂದೆ ಏನು ಮಾಡ್ತಿದ್ರು ಅನ್ನೋದನ್ನು ಅವರು ಸೂಚಿಸ್ಕೊಡ್ತಾರೆ. ಹಿಂದಿನ ರಾಜರಿಯ ಆ ಸನ್ನಿವೇಶದಲ್ಲಿ ಏನೋ ಒಂದು ಹೇಳಿ ನಮಗೆ ಪಾಠ ಹೇಳ್ಕೊಡ್ತಾರೆ. ಅಂಥ ಒಂದು ಉತ್ತಮವಾದ ಕಲೆ ಇದು. ಬರೀ ನಾಟ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆರ್ ವೈಲಿಂಗ್ ಅವೇ ಯುವರ್ ಟೈಮ್. ದೀಸ್ ಎ ಆರ್ಟ್ ವಿಚ್ ವಿಲ್ ಹೆಲ್ಪ್ ಯು promote your knowledge, also understand what the situation is in our day-to-day society life. ಅಂತಹ ಕಲೆಗೆ ನೀವೆಲ್ಲರೂ ಶ್ರಮಪಟ್ಟಿದ್ದೀರಿ. ಇದು ಉಳಿದಿದೆ ಅಂದರೆ ನಿಮ್ಮಿಂದ. ನಿಮ್ಮೆಲ್ಲರಿಗೂ ನಾವು ಸಮಾಜದವರು ಸದಾಕಾಲ ಋಣಿಯಾಗಿರಬೇಕು. ಇದ್ದೇವೆ. ಈ ಕಲೆ ಹೀಗೆ ಬೆಳೀಲಿ, ಇನ್ನು ಒಳ್ಳೆಯ ಸ್ಥಾನ ನಿಮಗೆಲ್ಲ ಸಿಕ್ಕಲಿ. ಮತ್ತು ನಮ್ಮ ಕಲಾರಾಧಕರು ಸ್ವಲ್ಪ ಆಗಾಗ ಪರ್ಸನ್ನು ಸ್ವಲ್ಪ ಅಗಲ ಮಾಡಿ ಸಿನಿಮಾ ಥಿಯೇಟರ್ 750 ರೂಪಾಯಿ 1000 ರೂಪಾಯಿ ಕೊಡೋ ಹಾಗೆ ಇಲ್ಲಿ ಬಿಟ್ಟು ಸೀಕೆಟ್ ಬೇಕು ಅಂತ ಹೇಳಿದೆ 200 ರೂಪಾಯಿ ಕೊಟ್ಟು ಬರೋ ಅಂಥ ಮನಸ್ಸು ನಿಮ್ಮೆಲ್ಲರಿಗೂ ಬರಲಿ ಅಂತ ಹೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಹೇಳ್ತೇನೆ. ಥ್ಯಾಂಕ್ ಯು.